ನಮಸ್ತೆ, ನನ್ನ ಹೆಸರು ದಾಕ್ಷಾಯಣಮ್ಮ ಎಸ್. ನಾನು ಇಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಕಳೆದ 5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಶಾಲೆ 1962ರಲ್ಲಿ ಸ್ಥಾಪನೆಯಾದಂಥ ಶಾಲೆ. ಮ್ಯಾಕ್ಸಿಮಮ್ 400ರವರೆಗೆ ವಿದ್ಯಾರ್ಥಿಗಳಿದ್ದಂಥ ಶಾಲೆ, ದೊಡ್ಡ ಕ್ಯಾಂಪಸ್. ಕ್ವಾಲಿಟಿ ಎಜುಕೇಷನ್ ಕೊಡೋದು, ಪ್ರೈವೇಟ್ ಸ್ಕೂಲ್ನ ಹಾಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ಪ್ರಯತ್ನವನ್ನು ಮಾಡಿದ್ದಕ್ಕೆ ಇವತ್ತು ಪ್ರಸ್ತುತ 657 ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಪ್ರೈವೇಟ್ ಸ್ಕೂಲ್ಸಿಂದ ಪ್ರತಿ ವರ್ಷ ನಮ್ಮ ಸ್ಕೂಲಿಗೆ 50ರಿಂದ 60 ವಿದ್ಯಾರ್ಥಿಗಳು ಹೈಯರ್ ಕ್ಲಾಸಸ್ಸಿಗೆ ಬರ್ತಾರೆ. ಈ ವರ್ಷ ಇನ್ನೂ ಹೆಚ್ಚಿನ ಬೇಡಿಕೆ ಇದೆ. ಕಾರಣ ನಮ್ಮ ಶಾಲೆ ಕ್ವಾಲಿಟಿ ವೈಸು ನ್ಯಾಷನಲ್ ಲೆವೆಲಲ್ಲಿ ಗುರುತಿಸ್ಕೊಂಡಂಥ ಶಾಲೆ ಅಂತೇಳಿ ಬೇಡಿಕೆ ಇನ್ನೂ ಕೂಡ ಹೆಚ್ಚಿದೆ. ನಮ್ಮ ಶಾಲೆಯಲ್ಲಿ ಅನೇಕ ರೀತಿಯ ಚಟುವಟಿಕೆಗಳಿದೆ. ಕೇವಲ ಪಾಠಕ್ಕೆ ಸಂಬಂಧಿಸಿದಾಗ ಕ್ವಾಲಿಟಿ ತರುವುದರ ಜೊತೆಯಲ್ಲಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳಿಗೆ ಕೂಡ ತುಂಬಾ ಆದ್ಯತೆ ಕೊಡ್ತೇವೆ. ಡ್ಯಾನ್ಸ್ ಇದ್ದಿರ್ಬೋದು, ಸ್ಪೋರ್ಟ್ಸ್ ಇದ್ದಿರ್ಬೋದು, ಅಥವಾ ಸಿಂಗಿಂಗ್ ಇದ್ದಿರ್ಬೋದು, ಮತ್ತು ಹೊಲಿಗೆ ಯಂತ್ರದ್ದು ಇದ್ದಿರ್ಬೋದು, ಕರಾಟೆ ತರಗತಿಗಳು. ಇದೆಲ್ಲ ಒಟ್ಟು ಕರಿಕ್ಯುಲರ್ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಈಗಿನ ಎಜುಕೇಷನ್ ಪಾಲಿಸಿಯ ಪ್ರಕಾರ 360 ಡಿಗ್ರಿಯಲ್ಲಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಮಗು ಇದಾಗಬೇಕು ಅಂತ ಏನು ಹೇಳ್ತೇವೆ, ಆ ಎಲ್ಲ ಡೆವಲಪ್ಮೆಂಟನ್ನು ನಮ್ಮ ಮಕ್ಕಳಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಿರುವ ಕಾರಣ ನಮ್ಮ ಸ್ಕೂಲ್ ಇವತ್ತೊಂದು ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ಶಾಲೆಯಾಗಿ ನಿಂತಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪೋಷಕರ ಒಲವು ಕೂಡ ನಮ್ಮ ಶಾಲೆ ಮೇಲಿದೆ. ಒಂದು ಸರ್ಕಾರಿ ಶಾಲೆ, ಒಂದು ಮಾದರಿ ಶಾಲೆಯಾಗಿ ನಿಂತಿದೆ. ಪೋಷಕರು ಬಹಳ ಇಷ್ಟಪಟ್ಟು ನಮ್ಮ ಶಾಲೆಗೆ ಬಂದು ಸೇರಿಸುವಂಥದ್ದು. ಬೈಲಿಂಗ್ವಲ್ ಆಗಿದೆ, ದ್ವಿಭಾಷಾ ತರಗತಿಗಳಂತೇಳಿ. ಅದರಿಂದ ಹೆಚ್ಚು ಪೋಷಕರಿಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಕೂಡ ಭಾಷೆಯನ್ನು ತರಗತಿಗಳಲ್ಲಿ ನಾವು ಬಳಸ್ತೇವೆ ಅನ್ನೋ ಕಾರಣದಿಂದ ಅಡ್ಮಿಷನ್ ಎನ್ಕ್ವೈರೀಸ್ ಜಾಸ್ತಿ ಆಗಿದೆ. ಅಡ್ಮಿಷನ್ಗೆ ಸಂಬಂಧಿಸಿದಾಗೆ ಅದೊಂದು ಉತ್ತಮವಾದ ಬೆಳವಣಿಗೆ ನಮ್ಮ ಶಾಲೆಗೆ ಸಂಬಂಧಿಸಿದಾಗೆ ಅಂತ ಹೇಳ್ಬೋದು. ಕಂಪ್ಯೂಟರ್ ಲ್ಯಾಬ್ ಇದ್ದಿರ್ಬೋದು, ವ್ಯವಸ್ಥಿತವಾದ ಕಂಪ್ಯೂಟರ್ ಲ್ಯಾಬ್, AI ಇಂಟಿಗ್ರೇಟೆಡ್ ಆಗಿರುವಂಥ ಕಂಪ್ಯೂಟರ್ ಲ್ಯಾಬ್ ಇದ್ದಿರ್ಬೋದು, ಉತ್ತಮವಾದ ಸಭಾಂಗಣ ಇದೆ, ಸುಸಜ್ಜಿತವಾದಂಥದ್ದು. ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿಗೆ ಸಂಬಂಧಿಸಿದಂತೆ ಏನು ಒಂದು ಭೌತಿಕ ಸೌಲಭ್ಯಗಳು ಈಗ ಇದ್ದಷ್ಟು ಮೊದಲಿರಲಿಲ್ಲ. ಬಟ್ ಅದನ್ನೆಲ್ಲ ತರಬೇಕಾದ್ರೆ ನಾವು ಸರ್ಕಾರದ ಇಲಾಖೆಯಿಂದ ಬಂದಂಥ ಅನುದಾನಗಳನ್ನು ಸಮರ್ಪಕವಾಗಿ ಬಳಸ್ಕೊಂಡಿದ್ದೇವೆ. CSR ಫಂಡ್ ಅಂತೇಳಿ ಎಲ್ಲೆಲ್ಲ ಕಂಪನಿಗಳಿದೆ, ಎಲ್ಲಿ ದಾನಿಗಳಿದ್ದಾರೆ ಅವರನ್ನು ನಾವು ಸಂಪರ್ಕ ಮಾಡಿ ದಾನಿಗಳನ್ನು ನಮ್ಮ ಶಾಲೆ ಕಡೆ ನೋಡುವ ಹಾಗೆ. ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ಅಂತ ಹೇಳಿದರೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕ ವೃಂದ, SDMC, ಒಂದು ಪದವಿ ಫ್ರೆಂಡ್ಸ್ ಕ್ಲಬ್ ಅಂತ ಸ್ಥಳೀಯ ಯೂತ್ ಕ್ಲಬ್ ಇದೆ. ಅಲ್ಲಿರುವ ಹೆಚ್ಚಿನವರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು. ಹಾಗಾಗಿ ಅವರೆಲ್ಲರೂ ಒಟ್ಟು ಸೇರಿಕೊಂಡು ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. 7 ಜನ ಶಿಕ್ಷಕರು, ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ ಅಂತೇಳಿ 2 ತರಗತಿಗಳು, 2 ಸೆಕ್ಷನ್ಗಳಂತ ಆಗುವಾಗ 18 ಕ್ಲಾಸ್ ರೂಮ್ಗಳು. ನಮ್ಮ LKGಯನ್ನು ಸ್ಟಾರ್ಟ್ ಮಾಡಿದ ನಂತರ 18 ಕ್ಲಾಸ್ ರೂಮ್ಗಳಿಗೆ 7 ಜನ ಶಿಕ್ಷಕರು ಮಾತ್ರ ಇದ್ದರು. ಸೊ ಉಳಿದಂಥ ಎಲ್ಲ ಶಿಕ್ಷಕರನ್ನು ನಾನೇನು ಹೇಳಿದೆ, ಈಗ ಹಿರಿಯ ವಿದ್ಯಾರ್ಥಿ ಸಂಘ, SDMC, ಪದವಿ ಫ್ರೆಂಡ್ಸ್ ಕ್ಲಬ್, ನಾವೆಲ್ಲರೂ ಒಟ್ಟು ಸೇರಿಕೊಂಡು ಅವರಿಗೆ ವೇತನವನ್ನು ಪಾವತಿ ಮಾಡುವ ಮೂಲಕ ಹೆಚ್ಚುವರಿ ಗೆಸ್ಟ್ ಟೀಚರ್ಸನ್ನು ಅಥವಾ ಗೌರವ ಶಿಕ್ಷಕರ ನೇಮಕ ಮಾಡಿಕೊಂಡು ಮಕ್ಕಳಿಗೆ ಎಜುಕೇಷನ್ ವೈಸ್ ಯಾವುದೇ ರೀತಿ ಕಾಂಪ್ರಮೈಸ್ ಆಗಬಾರ್ದು, ಅವ್ರಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು. ತರಗತಿಗೊಬ್ಬ ಶಿಕ್ಷಕರು ಇರಲೇಬೇಕು, ಎಲ್ಲ ಸಬ್ಜೆಕ್ಟಿಗೂ ಶಿಕ್ಷಕರು ಬೇಕು. ಸೈನ್ಸ್ ಮ್ಯಾಥ್ಸಿಗೆ ಕೂಡ ನಾವು ಹೊರಗಿನಿಂದ ಗೌರವ ಶಿಕ್ಷಕರನ್ನು, MSc ಆದವರನ್ನು, MSc B.Ed ಆದವರನ್ನು, BSc B.Ed ಆದವರನ್ನು ನೇಮಕ ಮಾಡಿಕೊಂಡು ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಆಗಿನಿಂದ ಪ್ರಯತ್ನ ಪಟ್ಟದ್ದು. ಇವತ್ತದು ಫಲಶ್ರುತಿಯಾಗಿ ಬೆಸ್ಟ್ ಸ್ಕೂಲ್ ಅಂಥೇಳಿ, ಮಾಡೆಲ್ ಸ್ಕೂಲ್ ಅಂಥೇಳಿ ಇವತ್ತಿಗೂ ಕೂಡ ಎಲ್ಲ ಕಡೆಯಲ್ಲಿ ಮನ್ನಣೆ ಪಡೆದಿದೆ ನಮ್ಮ ಶಾಲೆ. NEPA ವತಿಯಿಂದ ಮತ್ತು NACL ವತಿಯಿಂದ, NCERT ಡೆಲ್ಲಿಯಿಂದ ಅಲ್ಲಿಂದ ಶಾಲೆಗಳನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಶಾಲೆ ಕರ್ನಾಟಕದಿಂದ ಆಯ್ಕೆಯಾದಂಥ ಏಕೈಕ ಒಂದು ಸರ್ಕಾರಿ ಪ್ರೈಮರಿ ಸ್ಕೂಲ್ ಅಂತೇಳಿದರೆ ನಮ್ಮ ಸ್ಕೂಲು. ಅಕಾಡೆಮಿಕಲಿ ಬೆಸ್ಟ್ ಲೀಡರ್ಶಿಪ್ ಅಂಥೇಳಿ ಇರುವಂಥ ಸ್ಕೂಲನ್ನು ಮುಖ್ಯ ಶಿಕ್ಷಕರನ್ನು ಆಯ್ಕೆ ಮಾಡಿ ಮುಖ್ಯ ಶಿಕ್ಷಕರನ್ನು ಕಾನ್ಫರೆನ್ಸಿಗೆ ಕರೆದಿದ್ರು. ಡೆಲ್ಲಿಯಲ್ಲಿ ನಡೆಯಿತು ಕೂಡ. ನ್ಯಾಷನಲ್ ಲೆವೆಲಲ್ಲಿ ಕೂಡ ನಮ್ಮ ಸ್ಕೂಲ್ ಬೆಸ್ಟ್ ಅಂತೇಳಿ, ಲೀಡರ್ಶಿಪ್ ಬೆಸ್ಟ್ ಇದೆ ಮತ್ತು ಸ್ಕೂಲ್ ಬೆಸ್ಟ್ ಇದೆ ಅಂತ ರೆಕಗ್ನೈಸ್ ಆಯಿತು. PM ಆಫೀಸಿಂದ, ನಮ್ಮ ಪ್ರಧಾನಮಂತ್ರಿಯವರ ಆಫೀಸಿಂದ IAS ಆಫೀಸರು ಶ್ರೀಯುತ ಚಂದ್ರಮೋಹನ್ ಠಾಕೂರ್ ಅಂತ, ಅವರು ಕೂಡ PMC ಶಾಲೆಗಳ ಅಭಿವೃದ್ಧಿಯ ಬಗ್ಗೆ ನೋಡಲಿಕ್ಕೆ ಬಂದಿದ್ದರು. ಆಗ ಕೂಡ ಅವರು ಇದು ಬೆಸ್ಟ್ ಸ್ಕೂಲ್ ಅಂತ ಅವರ ವಿಸಿಟ್ ರಿಪೋರ್ಟಲ್ಲಿ ಬರೆದು ಬೆಸ್ಟ್ ಲೀಡರ್ಶಿಪ್ ಇದೆ ಅಂತೆಲ್ಲ ಹೇಳಿ ಬರೆದು ನಮ್ಮನ್ನು ಕೂಡ ಅಪ್ರಿಷಿಯೇಟ್ ಮಾಡಿ ಹೋದರು. ಇದು ನಮಗೆ ಹೆಗ್ಗಳಿಕೆ ವಿಚಾರ. ಸ್ಟೇಟ್ ಲೆವೆಲಲ್ಲಿ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಡಿಸ್ಟ್ರಿಕ್ಟಲ್ಲಿ ಕೂಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಸಿಕ್ಕಿದೆ. ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ನಾವು ಏನಾದರೂ ಒಂದು ಇನೋವೇಟಿವ್ ಮತ್ತು ಇನಿಷಿಯೇಟಿವ್ ಪ್ರೋಗ್ರಾಮ್ಸನ್ನು ಮಾಡ್ತಾ ಇರ್ತೇವೆ. ನಮ್ಮ ಗೌರ್ಮೆಂಟಿನ ಗೈಡ್ಲೈನ್ಸ್ ಅಥವಾ ಇಲಾಖೆಯ ಗೈಡ್ಲೈನ್ಸಿಗೆ ಮಾತ್ರ ನಾವು ಪಾಠವನ್ನು ಮಾಡದೆ ಅಥವಾ ಅವುಗಳನ್ನು ಮಾತ್ರ ನಮ್ಮ ತರಗತಿಗಳಲ್ಲಿ ಅನುಷ್ಠಾನ ಮಾಡದೆ ನಾವು ಹೊಸದಾಗಿ ಏನಾದರೂ ಪ್ರತಿ ವರ್ಷ ನಾವು ಹೊಸದಾಗಿ ಏನಾದರೂ ಮಾಡ್ತಿರ್ತೀವಿ.
ಅಸೆಂಬ್ಲಿಯಲ್ಲಿ ಕೂಡ ನಾವು ಕ್ವಿಜ್ ಕಾರ್ಯಕ್ರಮ ಇದ್ದಿರ್ಬೋದು, ಅಥವಾ ಫ್ಲ್ಯಾಗ್ ಕೊಡೋದು, ನಂತರ ಸ್ಟಾರ್ಸ್ ಕೊಡುವಂಥದ್ದು, ಬರ್ತ್ಡೇಗೆ ವಿಶ್ ಮಾಡಿಸುವಂಥದ್ದು, ಮತ್ತು ಬೇರೆ ಬೇರೆ ರೀತಿಯ ಯೋಗ, ಪ್ರಾಣಾಯಾಮ ನಮ್ಮ PMಶ್ರೀ ಬಂದ ನಂತರ ಯೋಗ ಅಂತೂ ಹೆಚ್ಚಿನ ರೀತಿಯಲ್ಲಿ ಮಾಡಿಸ್ತಾ ಹೋಗ್ತಾ ಇದ್ದೇವೆ ನಾವು. ಸೊ ಏನಾದರೂ ಇನಿಷಿಯೇಟಿವ್ ಹೊಸತನ ಮಾಡಬೇಕು ನಮ್ಮಲ್ಲಿ. ಒಂದು ವಿಶೇಷ ಅಂದರೆ ನಮಗೊಂದು ಹೆಮ್ಮೆ ಅಂದರೆ ನಮ್ಮ ಶಾಲೆಯವರಿಗೆ, ನಾವು ಪ್ರತಿ ವರ್ಷ ಏನಾದರೂ ಒಂದು ವಿಶೇಷತೆ ಮಾಡಿದ ಕೂಡಲೇ ಈ ವರ್ಷನ ವಿಶೇಷತೆ ನಮ್ಮ ಸ್ಕೂಲಲ್ಲಿ ಮಾತ್ರ ಮಾಡಿರ್ತೇವೆ, ಆದರೆ ಮರು ವರ್ಷ ಡಿಪಾರ್ಟ್ಮೆಂಟಿಂದ ಬಂದಿರುತ್ತೆ ಈ ಥರ ಮಾಡಬಹುದು ನೀವು ಅಂತೇಳಿ. ಅದು ಹೇಗೆ ಬರುತ್ತೆ ನನಗೆ ಗೊತ್ತಿಲ್ಲ, ಬಟ್ ನಮಗೊಂದು ಹೆಮ್ಮೆ ಅಂತ ಹೇಳಿದರೆ ನಾವೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೇವೆ, ನಮ್ಮ ಲೆವೆಲಲ್ಲಿ ಮಾಡಿದ್ದು ಇಡೀ ರಾಜ್ಯಕ್ಕೆ ಅದು ಅನ್ವಯ ಆಗುವಾಗೆ ಒಂದು ಪ್ಲ್ಯಾನ್ ಬರುತ್ತೆ ಅಂಥೇಳಿ, ಅದು ಖುಷಿಯ ವಿಚಾರ. ನಮ್ಮಲ್ಲಿ ಅತಿ ಹೆಚ್ಚು CWSN ಮಕ್ಕಳಿಗೆ ಆದ್ಯತೆಯನ್ನು ಕೊಡ್ತೇವೆ. ಉದಾಹರಣೆಗೆ ನಮ್ಮಲ್ಲಿ ಕಳೆದ 8-7 ವರ್ಷಗಳ ಹಿಂದೆ ಒಬ್ಬ ಮಗು, ಅವನನ್ನು ಆಟಿಸಮ್ನ ಮಗು, ನಿಂತಲ್ಲಿ ನಿಲ್ತಿರಲಿಲ್ಲ, ಕೂತ್ಕೊಳ್ತಿರಲಿಲ್ಲ, ಒಂದು ಬಿಹೇವಿಯರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆ ಮಗು 1ನೇಗೆ ಜಾಯ್ನ್ ಆಗಿ ನಮ್ಮಲ್ಲಿ ನಾವು ಕೊಟ್ಟಂಥ ಪ್ರೀತಿ ಮತ್ತು ಎಕ್ಸ್ಟ್ರಾ ಅಟೆನ್ಷನ್ ಮಗುವಿಗೆ ಕೊಟ್ಟು ಕಲಿಸಿದ ರೀತಿ ಇದೆಲ್ಲವನ್ನು ನೋಡಿಕೊಂಡು 7th ಬರುವಷ್ಟರಲ್ಲಿ ಮಗು ಆಲ್ರೆಡಿ ಒಂದು 80% ಕಡಿಮೆ ಆಗಿದೆ, ನಾರ್ಮಲ್ ಮಕ್ಕಳ ಬಿಹೇವಿಯರ್ ಮಾಡ್ತಾಯಿದೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಪೇರೆಂಟ್ಸು ನಮ್ಮ ಶಾಲೆಗೆ ಅಡ್ಮಿಷನ್ನಿಗೆ ಬರಲಿಕ್ಕೆ ಶುರು ಮಾಡಿದರು. ನಾನು ಒಂದೇ ಹೇಳಿದೆ, ಆ ಮಕ್ಕಳ ಸೇವೆ ಮಾಡೋದು ನಮ್ಮ ಸೌಭಾಗ್ಯ, ಹಾಗಾಗಿ ನೀವು ಆ ಮಕ್ಕಳನ್ನು ನಮ್ಮಲ್ಲಿಗೆ ಸೇರಿಸಿ ಅಂತ ನಾನು ಹೇಳಿದ ಕೂಡಲೇ ಹೆಚ್ಚಿನ ಪೇರೆಂಟ್ಸ್ ಈ ವರ್ಷದಲ್ಲಿ 18 ಜನ CWSN ಮಕ್ಕಳು ನಮ್ಮಲ್ಲಿ ಜಾಯ್ನ್ ಆದರು. 2 ನಾನು ಸ್ಪೆಷಲ್ ಟೀಚರ್ಸನ್ನು ನೇಮಕ ಮಾಡಿಕೊಂಡೆ. ಅವರ ಸಮಸ್ಯೆಗೆ ಸರಿಯಾಗಿ ನಾವು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡಿಕೊಂಡು ಆ ಮಗುವಿಗೆ ಕಲಿಸಿ ಅವರಿಗೆ ಕ್ವಶನ್ ಪೇಪರನ್ನು ಕೂಡ ಮಾಡ್ತೇವೆ. ಕ್ವಶನ್ ಪೇಪರ್ ಪ್ರತ್ಯೇಕ ಮಾಡಿಕೊಂಡು ಅಲ್ಲಿ ಇವ್ಯಾಲ್ಯೂಯೇಷನ್ ಮಾಡಿ ಅವರಿಗೂ ಮಾರ್ಕ್ಸ್ ಗ್ರೇಡನ್ನು ಕೊಟ್ಟು ಅವರನ್ನು ಪಾಸ್ ಮಾಡುವ ಪದ್ಧತಿ ಇಟ್ಕೊಂಡಿದ್ದೇವೆ. ಇದು ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ನಡೀತಾ ಇರುವಂತೆ. ಹಾಗಾಗಿ ಅದು ಮಾಡುವಾಗ ಒಂದು ಆತ್ಮತೃಪ್ತಿ, ನಮ್ಮಿಂದ ಏನೋ ಒಂದು ಹೆಲ್ಪ್ ಆಯಿತು ಮಕ್ಕಳಿಗೆ ಅಂತೇಳಿ. ಫಂಡ್ಗಳನ್ನು ಬಯಸ್ತಾ ಇದ್ದೇವೆ ನಮ್ಮ ಶಾಲೆಗೆ. ನಾವು ದಾನಿಗಳನ್ನು ಹೋಗಿ ಸಂಪರ್ಕ ಮಾಡೋದು ಅಥವಾ CSR ಫಂಡ್ ತರಲಿಕ್ಕೆ ಹೋಗುವಂಥದ್ದನ್ನು ಮಾಡ್ತಿದ್ವಿ. ಅದೇ ಸಂದರ್ಭದಲ್ಲಿ ನಮ್ಮ ಶಾಲೆ PMಶ್ರೀ ಶಾಲೆಯಾಗಿ ಆಯ್ಕೆ ಆಯಿತು. ನಮಗೆ ಹೇರಳವಾಗಿ ಫಂಡ್ ಬರಲಿಕ್ಕೆ ಪ್ರಾರಂಭವಾಯಿತು. ನಾನು PMಶ್ರೀ ಫಂಡ್ ಬರುವ ಮೊದಲು ನನ್ನ ಆಲೋಚನೆ ಇತ್ತು, ಸಂಗೀತ ಕ್ಲಾಸ್ ಕೊಡಬೇಕು ಮಕ್ಕಳಿಗೆ, ಡ್ಯಾನ್ಸ್ ಕ್ಲಾಸ್ ಮಾಡಬೇಕು, ಆ ರೀತಿಯ ಆಲೋಚನೆ ಇತ್ತು ನನಗೆ. ಅಂಥ ಸಂದರ್ಭದಲ್ಲಿ ಈ ಫಂಡ್ ಬರುವಾಗ ನಮ್ಮ ಸಂಗೀತ ಕ್ಲಾಸು ಅದರಲ್ಲಿ ನಡೀತಾ ಇದೆ, ಕರಾಟೆ ನಡೀತಾ ಇದೆ, ಬೇರೆ ಬೇರೆ ರೀತಿಯ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದಿರ್ಬೋದು, ನಮ್ಮ ಬ್ಯಾಂಡ್ ಸೆಟ್ ಇದಿರ್ಬೋದು, ಪ್ರತಿಯೊಂದು ಮಕ್ಕಳಿಗೆ ಬೇಕಾದಂತಹ ಎಜುಕೇಷನ್ಗೆ ಏನು ಬೇಕು ಆ ಎಲ್ಲದಕ್ಕೆ ಫಂಡು ನನಗೆ PMಶ್ರೀಯಿಂದ ಬರಲಿಕ್ಕೆ ಶುರುವಾಯಿತು. PMಶ್ರೀಯಿಂದ ಫಂಡ್ ಬಂದ ನಂತರ ನಾವು ಪಡ್ತಾ ಇದ್ದ ಕಷ್ಟ ಏನಿದೆ ಅದು ತುಂಬಾ ನಮಗೆ 90% ರೆಡ್ಯೂಸ್ ಆಯಿತು. ಎಲ್ಲರೂ ಕೂಡ ವೆಲ್ ಕ್ವಾಲಿಫೈಡ್ ಮತ್ತು ಮೆರಿಟಲ್ಲಿ ಸೆಲೆಕ್ಟ್ ಆದ ಟೀಚರ್ಸ್ ಬರೋದು ಗೌರ್ಮೆಂಟ್ ಸ್ಕೂಲಿಗೆ. ಹಾಗಾಗಿ ಅವರು ತುಂಬ ನುರಿತರಿರ್ತಾರೆ. ಅದರ ಜೊತೆಯಲ್ಲಿ ಗೌರ್ಮೆಂಟ್ ಟೀಚರ್ಸಿಗೆ ಪ್ರತಿ ವರ್ಷ ಅವರ ಪ್ರೊಫೆಷನಲ್ ಡೆವಲಪ್ಮೆಂಟಿಗೆ ಡಿಪಾರ್ಟ್ಮೆಂಟಿಂದ ಟ್ರೈನಿಂಗ್ ಸಿಗ್ತಾ ಇರುತ್ತೆ. ಯಾವುದೇ ಹೊಸತನ ಬರಲಿ ಎಲ್ಲ ನಾವು ಅಪ್ಡೇಟ್ ಆಗಲಿಕ್ಕೆ ನಮಗೆ ನಮ್ಮ ಪ್ರೊಫೆಷನಲ್ ಡೆವಲಪ್ಮೆಂಟಿಗೆ ಟ್ರೈನಿಂಗ್ ಸಿಗ್ತದೆ. ಇದೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಸಿಗೋದಿಲ್ಲ. ಮತ್ತು ಹೆತ್ತವರು ತನ್ನ ಮಕ್ಕಳ ಎಜುಕೇಷನ್ಗೋಸ್ಕರ ಅವರು ಎಷ್ಟು ಕಷ್ಟಪಟ್ಟು ದುಡ್ದಾದರೂ ಒಂದು ಒಳ್ಳೆಯ ಫೀಸ್ ಕಟ್ಟಿ ಕಳಿಸಲಿಕ್ಕೆ ಅವರು ಇಷ್ಟಪಡ್ತಾರೆ. ಆ ರೀತಿಯ ವ್ಯವಸ್ಥೆಯಲ್ಲಿರುವಂಥ ಪೋಷಕರು ನಮ್ಮನ್ನು ನಂಬಿ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಅವರ ನಂಬಿಕೆಗೆ ನಾವು ತಕ್ಕ ಹಾಗೆ ವರ್ತನೆ ಮಾಡಬೇಕಾಗುತ್ತೆ. ಅದರ ಜೊತೆ ನಾವು ಕೂಡ ಪೋಷಕರ ಜೊತೆಯಲ್ಲಿ ಮಕ್ಕಳಿಗೆ ಬೇಕಾದಂಥ ಅವರ ನಿರೀಕ್ಷೆ ಏನಿದೆ ಆ ನಿರೀಕ್ಷೆ ಅಂದರೆ ಉತ್ತಮ ಎಜುಕೇಷನ್ ಮತ್ತು ಸೇಫ್ಟಿ, ಮಕ್ಕಳಿಗೆ ಸೇಫ್ಟಿ, ಉತ್ತಮ ಎಜುಕೇಷನ್, ಅದರ ಜೊತೆ ತನ್ನದು ನಮ್ಮ ಜೊತೆ ಒಂದು ಉತ್ತಮ ಬಾಂಧವ್ಯ ಶಿಕ್ಷಕರ ಜೊತೆಯಲ್ಲಿ, ಇದು 3ನ್ನು ಕೊಟ್ಟಾಗ ಪೋಷಕರಿಗೂ ಕೂಡ ತುಂಬಾ ಒಂದು ಖುಷಿಯಾಗುವಂಥದ್ದು. ಸೊ ಹಾಗಾಗಿ ನಾವು ಇಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸಲಿಕ್ಕೆ ಹೆಲ್ಪ್ ಮಾಡಿದಂಥ ನಾನು ರಾಜ್ಯ ಸರ್ಕಾರ, ನಮ್ಮ ಶಿಕ್ಷಣ ಇಲಾಖೆ ಮತ್ತು ಕೇಂದ್ರ ಸರ್ಕಾರ, ಇದರಲ್ಲಿ PMಶ್ರೀ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಈ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ನನ್ನ ಹಿರಿಯ ಅಧಿಕಾರಿ ವರ್ಗಕ್ಕೆ ನಾನು ಮೊದಲು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು.